ಮತ್ತೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕದಪ್ಪ ಅಂತಂದ್ರ ನೀ ಇಲ್ಲಿ ಹಾಡ್ಲಕ್ಕೂ ಬರ್ಲಾ ಮನ್ಯಾಗೂ ಇರಂಗಿಲ್ಲ ನೀ ದರ್ಗಾ ಜೇಲ್ನಾಗ ಆದ ಅಂದ್ರ ನಾ ವಾರಕ್ಕೊಂದ್ ಬುತ್ತಿ ತಗೊಂಡ್ ಬರೋದಾಗ್ತದ ಅದನ್ನ ಮಾಡ್ಕೊಳಕ್ ಹೋಗ್ಬೇಡತಮ್ಮ ನನಗ್ ತಿಳಿದಾಕ ನಿನಗ್ ಬುದ್ಧಿ ಹೇಳಿನಿ ಏನಾಯ್ತ್ರಿಪ್ಪ ಕೂಡುವಂತ ದೈವಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಕಾರ್ಯಕ್ರಮ ಹೆಂಗ ನಡೆದವ ಬಾಳ ಜಬರ್ದಸ್ತ್ ನಡೆದವ್ರಿವ ಬಹಳ ಮಾರ್ಮಿಕವಾಗಿ ಸಾಗಿ ಬಂದವ ಹೌದು ನಮ್ಮ ಸರ್ಜೋಡಿ ಹಾಡಕ್ ಬಂದಿರುವಂತ ಯಾರು ನನ್ನ ಪ್ರೀತಿಯ ತಮ್ಮ ಕುಂಡು ಅಣ್ಣ ನನ್ನ ಮುದ್ದಿನ ತಮ್ಮ ಹೌದು ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಬಹಳ ಅಂದವಾಗಿ ಚಂದವಾಗಿ ಮಾತಾಡಿ ಹೋದ್ರು ಎಲ್ಲರೂ ಕೇಳಿರಿ ಏನಪ್ಪಾ ಅಂತಂದ್ರ ಏನ್ರಿವ ಮೈಯಾಗ ಸಿಂಪಿ ರಗತ್ತಿಲ್ಲ ಅಂದ್ರೆ ಖರೆ ರಗತ್ತಿರ್ಲಿಕ್ಕ ಬಿಟ್ಟಿತ್ತು ನನ್ನ ಹಂತ್ಯಾಕ ಏನೂ ಇರ್ಲಿಕ್ಕ ಬಿಟ್ಟಿತ್ತು ಆದ್ರೆ ಹೆಣ್ಣು ನನಗೆ ಕೊಡ್ರಿ ಆ ಪೂಜಾರಿ ಕೊಡ್ಬೇಡ್ರಿ ಅಂತ ಹೇಳಿದ್ರು ಅವ್ರು ಮನುಷ್ಯ ನೋಡ್ರಿ ಎಷ್ಟು ಸ್ವಾರ್ಥಿಕ ಮನುಷ್ಯನ ಮನಸ್ಸು ಹೆಂಗಿರ್ತದಂದ್ರ ಎಷ್ಟು ಸ್ವಾರ್ಥನಂತದ ಮನುಷ್ಯನೊಳಗೆ ಹಮ್ಮ ತುಂಬ್ಯದ ನೋಡ್ರಿ ಅದಕ್ಕೆ ರೀ ಜಗತ್ನಾಗ ಸಂಗೊಳ್ಳಿ ರಾಯಣ್ಣನ ಜೀವ ಹೋಯ್ತು ಎದ್ರ ಕಾಲಾಗ ಹೋಗ್ಯದವ ಖಾಸ ಸ್ವಾದರ ಮಾವುಗಳು ಪಡೆದಿಟ್ಟು ಮೋಸ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ಮೋಸ ಮಾಡಿ ಜೀವ ತೆಗೆದ್ರು ನಮ್ಮವರೇ ನಮಗ ಮೋಸ ಮಾಡ್ಯಾರ ವೈರಿಗಳಾದ್ರು ಆ ಪೂಜಾರಿಗೆ ಹೆಣ್ಣು ಕೊಡ್ಬೇಡ ಖರೆ ನನಗೊಂದು ಕೊಟ್ಟಿದಿ ಇನ್ನ ಒಂದು ಕೊಟ್ರ ನನಗೆ ದಕ್ಕದ ಖರೆ ಆ ಪೂಜಾರಿಗೆ ದಕ್ಕಲ್ಲ ಅಂತನಂತ ಮಾತು ಬಹಳ ಮಾರ್ಮಿಕವಾಗಿ ಹೇಳ್ಯಾರ ಖರೆ ಅದು ತಮ್ಮ ಪೂಜಾರಿಗೆ ಮುಂಜಾನೆ ಕಮಿಟಿಯವ್ರು ಕೊಟ್ಟದ ರೊಕ್ಕನಾಗ ನೀವು ಗಪ್ಪರೇವ ನೀವು ಹಿಂಗ ದಾಂಧಲಿ ಮಾಡ್ಲಕ್ಕ ಕುಡಕ ಗಾಂಡ ಸಿಗ್ತಾ ನೋಡು ಇಲ್ಲಿ ಪೂಜಾರಿಗೆ ನಮ್ಮ ರೊಕ್ಕನಾಗ ಮುಂಜಾನೆ ಎದ್ದು 2 ಸಾಬಾನು ಕೊಡಿಸ್ತೇವು 4 ಶಾಂಪು ಕೊಡಿಸ್ತೇವು ಅವನಿಗೆ ಜಳಕ ಮಾಡಿಸ್ರಿ ಕೋಲ್ಗೇಟ ಬ್ರಷ್ ಹಿಂದಿಗಡೆ ಅವ ಕೊಡಿಸ್ತಾನ ನಿನಗೆ ಹೆಣ್ಣು ಕೇಳಿದೆ ನೋಡು ನಿನಗೆ ಹೆಣ್ಣು ತಮ್ಮ ಒಂದು ಕೊಟ್ಟಾಗ್ಯದ ಇನ್ನ ಒಂದು ಕೊಟ್ಟೆ ಅಂದ್ರ ಅಪರಾಧಿಯಾಗಿ ಎಲ್ಲಿ ನಿಂದಿರ್ತಿ ಕೋರ್ಟ್ನಾಗ ಅಲ್ಲಿ ನಿಂದ್ರ ಕೆಲಸ ಮಾಡ್ಬೇಡತಮ್ಮ ಚಂದಾಗಿ ಸಣ್ಣ ವಯಸ್ಸನಾಗ ಬೆಳೆದಿದಿ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ಬಹಳ ದೊಡ್ಡದ ಕೀರ್ತಿ ಮುಗುಲ್ ಎತ್ತರ್ಕ ಬೆಳೆದದ ಆ ಕೀರ್ತಿ ನಾಶ ಮಾಡ್ಕೋಬೇಡ ಹೆಣ್ಣಿನ ಮೋಹಕ್ಕೆ ಬಿದ್ದು ರಾವಣ ಮಣ್ಣಾಗಿ ಹೋಗ್ಯಾನ ನಾವು ನೀವು ಯಾ ಲೆಕ್ಕ ಇದನ್ನ ಮಾಡಬೇಡತಮ್ಮ ಎಷ್ಟು ನಿನ ಕೊಟ್ಟಿ ನೋಡ ಅದನ್ನೇ ಅಮೃತ ಮಾಡಿ ಊಟ ಮಾಡ್ದಪ್ಪ ಅಂತಂದ್ರ ತಾಡ್ರಿ ಜರ ನೋಡ್ರಿವ ನೀವು ಇಬ್ರು ಬಂದಿರ ಅಕ್ಕ ಒಬ್ಬಕ್ಕೆ ಹಾಕಿ ತೆಳಕ್ ಕುಂದರ್ಸಿರಿ ಅದು
ಇರ್ಬೇಕು ಹೇಳು. ಏನು ಫೋಟೋ ತೆಗ್ಯಾವ ನಮ್ಮ ಊರ ರೊಕ್ಕ ಕೊಟ್ರ ತೆಗಿಯಲಾಗ್ಯಾರ. ಅದಕ್ಕ ಹೌದು ತಮ್ಮ ಈಗ ಬಹಳ ಮಾಯಾದಿಂದ ಮುದ್ದಿನ ತಮ್ಮ ಆಗಿದಿ, ಹೌದು ಪ್ರೀತಿದಿಂದ ಎತ್ತಿ ಹೆಣ್ಣು ಕೊಟ್ಟಿನಿ, ಚಂದಾಗೆ ಬಾಳೆ ಮಾಡ್ಕೊಂತೀನು. ಮೊದಲೇ 8 ದಿನ ಆಯ್ತು ಕಟ್ಟಿದ ಬೋರ್ಡ್ ಬಿಚ್ಚಿಲ್ಲ, ಬಂಡ್ರ ಮ್ಯಾಗ ಬಂಡ್ರ ಬಂದ್ರ ಹೆಂಡ್ರಿಗೆ ಅದಕ್ಕೆ ನಾತೀನಿ ಮತ್ತ ಇನ್ ಎಲ್ಲಾರ ಹೆಣ್ಣು ಕೇಳ್ದಪ್ಪ ಅಂತಂದ್ರ ಮೊದಲೇ ಚಲೋರ್ಗೆ ಹೆಣ್ಣು ಸಿಗಲಾಗ್ಯಾವ. ಇನ್ 2ನೇದ್ ಹೆಣ್ಣು ಎಲ್ಲಿ ತರದ್ ರೀ ಕಾಕ? ಬಾಳ ತ್ರಾಸ ಮಾಡ್ಕೊಡಪ್ಪ, ಎಡ್ಡೆಡ್ ಮಾಡ್ಕೊಂಡು. ಆ ತಳಗ್ ಕೂತ ತಮ್ಮ ಹೇಳ್ದನು ಬಾಳ ಚಂದ. ಏನತ್ರಿವ? ಆ ದತ್ತರಿಗೆ ಬಾಗಮ್ಮೇನು ಚಾಸ್ಮಾ ಹಾಕೊಂಡು ಕೂತಿದ್ರಿ ಏನು? ಏ ತಮ್ಮ, ಹೆಣ್ಣಂದ್ರಿ ಏನಂತ ಹೇಳ್ತಿದ್ದೀರಿ? ಅದು ಏನ್ ಗೊತ್ತ ಹೇಳ್ರಿ? ಹೆಣ್ಣು ಮಕ್ಕಳಪ್ಪ ಅಂತಂದ್ರ ಬಾಳಿನ ಕಣ್ಣಿದ್ದಂಗ. ಹೆಣ್ಣಂದ್ರ ಹೆಣ್ಣು ಸಂಸಾರದ ಜ್ಯೋತಿ ಅಂತ ಹೇಳ್ಯಾರ ಹಿರಿಯರು ಮಾಡ್ಯಾರ. ಹೆಣ್ಣಿನ ಭೂಮಿ ತಾಯಿ ಹೋಲಿಸ್ಯಾರ, ಹೆಣ್ಣು ಮಕ್ಕಳನ್ನ ಹರೇ ಗಂಗಿ ನೀರಿನ ಹೋಲಿಸ್ಯಾರ. ಹೌದು. ಯಾಕೆ ಹೋಲಿಸ್ಯಾರ? ನಾವು ನಡೆದಾಡ್ತಕ್ಕಂತ ಭೂಮಿಗೆ ಹೋಲಿಸ್ಯಾರ. ಯಾಕೆ ಹೋಲಿಸ್ಯಾರ? ಯಾಕೆ ಹೋಲಿಸ್ಯಾರವ? ಈ ಭೂಮಿ ಮ್ಯಾಲ ತುಡುಗರಾರ, ಕಳ್ರಾರ, ಚಲೋರ್ ಅದಾರ, ಕೊಲಿಗಾರ ಅದಾರ. ಎಲ್ಲರೇ ಭೂಮಿ ತಾಯಿ ನೀ ಸುಮಾರು ಇದ್ದಿ ಅಂತ ಹೇಳಿ ಯಾರನ್ನಾರೇ ಎತ್ಕೋದ್ ಬಿಟ್ಟಾಳೇನು? ಇಲ್ವಾ? ಇವತ್ತಿಟ್ಟು ರೋಜ್ ಆಗ್ಯದ. ಹೌದು. ನಾವಿಲ್ಲಿ ಸ್ವಚ್ಛ ಜಾಗನಾಗ ಕೂತೀವಿ. ಅದು ರೋಜ್ ಆಗ್ಯದ ಅಂತ ಹೇಳಿ ಏನ್ರೆ ಭೂಮಿ ತಾಯಿ ಸಿಟ್ಟಿಗೆ ಬಂದ ಅದಕ್ಕೆ ಹೊರಗೆ ಹಾಕ್ಯಾಳೇನು? ಇಲ್ವಾ? ತಾಯಿ ಹಂತಕ್ಕ ತಾಳ್ಮೆ ಬಾಳ ಅದ. ತಾಯಿಗೆ ಕಿಗ್ಗಿಳಿಸಿ ಮಾತಾಡ್ಬೇಡತ್ತಮ್ಮ. ಹೌದು. ಆ ತಾಯಿನ ಹರೇ ಗಂಗಿನ ಹೋಲಿಸ್ಯಾರಪ್ಪ ಅಂತಂದ್ರ ನೀವು ಹುಟ್ಟದ ಬಳಕ ಸಾಯುತ್ತ ನಾನು ಭೂಮಿ ತಾಯಿ ಮೇಗೆ ಅದಿ, ಮತ್ತ ಸತ್ ಬಳಕ ಮತ್ತ ಅದೇ ಭೂಮಿ ತಾಯಿ ಉಡ್ಯಾದಾಗೆ ಹೋಗದದ. ಹೌದು. ಈ ಮಣ್ಣಾಗ ಮುಚ್ಚಕರ ಭೂಮಿ ತಾಯಿ ಉಡ್ಯಾದಾಗ ಹೋಗದದ. ನಾನು ಅಲ್ಲಿಗೆ ಹೋಗದದ, ನೀನು ಅಲ್ಲಿಗೆ ಹೋಗದದ. ಭೂಮಿ ತಾಯಿ ಜಾಗ ಕೊಡ್ಲಿಲ್ಲ ಅಂದ್ರೆ ನಿನಗೆ ಎಲ್ಲಿ ಜಾಗ ಇಲ್ಲ. ಹರೇ ನೀರಿಗೆ ಗಂಗಿನ ಹೋಲಿಸ್ಯಾರಪ್ಪ ಅಂತಂದ್ರ ಹೌದು. ಸ್ವಚ್ಛ ನೀರ ಹೊಲಸಿದ್ರು ಸ್ವಚ್ಛ ಮಾಡ್ತದ, ಸ್ವಚ್ಛ ಇದ್ರು ನೀರು ಸ್ವಚ್ಛ ಮಾಡ್ತದ. ಹಂಗಂತ ಹೇಳಿ ಹೊಲಸದಂತ ಹೇಳಿ ಏನಾರ ನೀರು ಹೊರಗೆ ಹೋಗದೇನು? ಇಲ್ಲ ಹೇಳ್ರಿ, ಮಾಡು ಅವ ಏನ ಸಣ್ಣ ಅವದಾನ್ರಿ. ಸಣ್ಣವದಾನ. ತಮ್ಮ ಅವ್ರಿಬ್ರು ಸಣ್ಣವ್ರ ಅಂತ ಹೇಳಿ ಅವ್ರ ಮಾತು ಕೇಳಿ ನೀ ಮಾತಾಡಿದಂದ್ರ ನೀ ಗದ್ದಲ್ಕೆ ಬಿದ್ದೆ ಅಂದ್ರ ನೀ ಕಡೆಗೆ ಆಗದ ಬಹಳ ಕಠಿಣ ಅದ. ಹೌದು. ಯಾಕಪ್ಪ ಅಂತಂದ್ರ ಎಲ್ಲಾರು ಕೂಡ ಹಾಡಿಕೆ ಮಾಡೋದೇ ಬೇರೆ, ಈ ಕೊಳೂರ್ಗೆ ಅತ್ತಿ ಕೂಡ ಹಾಡಿಕೆ ಮಾಡೋದೇ ಬೇಡ. ಬಹಳ ಪವರ್ ಬೇಕು. ಹೌದು. ಯಾಕತ್ ಕೇಳಿ? ಯಾಕ್ರಿ? ನಿಮ್ ಮ್ಯಾಳ್ನೊಳಗ ನೀ ಯಾರನ್ನಾರ ಕರ್ಕೊಂಡ ತಂದ ಗದಲ ಎಬ್ಬಿಸಿದಪ್ಪ ಅಂತಂದ್ರ ಪುಂಡು ನಿನ್ನ ಪರಿಸ್ಥಿತಿ ಕೆಟ್ಟಿತ್ತು. ಮನ್ಯಾನ ಮಗಳು ಮನೆಗೆ ಬಂದ್ರ ಗಂಡ್ ರೊಟ್ಟಿ ಮಾಡಿ ಹೊಡ್ಯಾದ ಬಂದಿತ್ತು. ಮೊದಲು ತರ್ಕ ಇರ್ಲಿ ನಗ. ಅವ ಏನವ ಏಕನಾಥ, ಆ ಕಡೆ ಏಕನಾಥ, ಈ ಕಡೆ ಜೋಗಿನಾಥ ಅಂದಂಗ್ರಿ ಅವ. ಹಿಂಗ್ ಮಾಡೋದ್ ಬೇಡ. ಹೆಚ್ಚಿಗೆ ಮಾತಾಡ್ಲಾರ್ದೆ ಏಕನಾಥ ಮೊನ್ನೆ ನಮ್ಮ ಮೇಳ ಬಂದಾನ, ಅಲ್ಲಿ ಸೊಡ್ಡ ಹೊಡೆದೆ. ಇವತ್ತು ಪುಂಡು ನನ್ನ ಮೇಳದಾಗ ಬಂದಾನ, ಇಲ್ಲಿ ಸೊಡ್ಡ ಹೊಡಿತಾನ. ಇರ್ಲಿ, ಅವ್ ಸಣ್ಣವ ಅದಾನ. ಹೌದು. ಅದನ್ನ ನಡೆಯದೆ ಅವನ ಮಾತು ಕೇಳಿ ನೀವು ಹೋಗ್ಬೇಡ್ರಿ ಅಂತ ಕೇಳಿಲಿ. ಮನದ ಮಾತ ಮನದ ಮಾತ ಮಾತಾಡಿಸಿ
ನಮ್ಮ ಪುರುಷನ ಅಮ್ಮೋದು ಸುತ್ತಾನ ಗುರುನ ಕೆಲವಾಗು ಅವನಿರಳ ಜಡದಳು ಸರಬಾಗ ಸಿಟ್ಟಿಯಲ್ಲಿ ನೋಡಾಳ ಜೊತೆಗೆ ನಮಗಾಗಿ ಹೋಗಲಿ ಪಾರ್ವತಿ ಕೊಂತಾಳು ದಿಂಗಾಗಿ ತಂದೆಯ ಸೇವಾದ ಬಾಳ ಮಾಡಲ ಮೈಮ ಪರಸನ ಸುತ್ತಾನ ಗುರುವಿನ ಸಲುವಾಗ ಹಗಲಿರಳ ಜಡದಳು ಸರಬಾಗ ಹೊಟ್ಟೆಯನ್ನ ಚಿತ್ತ ತಿಳಿಯಲಿ ಎಲ್ಲರಿಗೆ ತಂದೆಯ ಸೇವಾ ತಪ್ಪಾದ ಮಾಡನ ಮೈಮ ಪುರುಷನ ಅಮ್ಮೋದು ಸುತ್ತಾನ ಗುರುವಿನ ಸಲುವಾಗ ಹಗಲಿರಳ ಜಡದಳು ಸರಬಾಗ ಹೊಟ್ಟೆಯನ್ನ ಚಿತ್ತ ಏ ಹೊಟ್ಟೆಯನ್ನ ಚಿತ್ತ ರೊಟ್ಟಾಗ ಎಲ್ಲ ಪಾರ್ವತಿ ಬೇತಾಳ ಮರವಿಗೆ ಕಾಡುವ ಕಲೆ ತಳಕ ಸಮಗರಿಗೆ ನೋಡಲಿ ತಿಳಿಯಲಿ ಎಲ್ಲರಿಗೆ ತಂದೆಯ ಸೇವಾ ತಪ್ಪಾದೆ ಮಾಡಲು ಮೈಮ ಪರಸನ ನಮೋಗೇಶ್ವರ ಸುತ್ತಾನ ಗುರುವರ ಸಲುವಾಗ ಹಗಲಿರಳ ಗುರುಗಳು ಸರಬಾಗ ಕಪ್ಪಿ ಕರ್ಕಲ ನೀರ ತಂದ ಮಾಡ ಸೇವನೆ ಮುದಕಾಗಿ ತಾಯಿ ಮಾತಿಗೆ ಮುದ್ದಾನ ತೆಲುಗಾಗಿ ರಾಗಿ ಸಿಕ್ಕ ಒಂದು ತಾಸಾಗೆ ತಂದೆಯ ಸೇವಾ ತಪ್ಪಾದ ಮಾಡಲು ಮೈಮ ಪುರುಷನ ಸರಬಾಗ ಕಪ್ಪಿ ಕರ್ಕಲ ನೀರ ತಂದ ಮಾಡ ಸೇವನೆ ರತಾಗಿ ತಾಯಿ ಮಾತಿಗೆ ನೆತ್ತಾನು ತೆಲುಗಾಗಿ ತಯಾರಾಗಿ ಸೇರ್ಕೊಂಡು ತಾಸಾಗಿ ತಂದೆಯ ಸೇವಾ ತಪ್ಪಾದ ಮಾಡಲು ಮೈಮ ಪುರುಷನ ಸುತ್ತಾನ ಗುರುವರ ಸಲುವಾಗ ಹಗಲಿರಳ ಗುರುಗಳು ಸರಬಾಗ ತಂದೆಯ ಸರಣಿ ನಾಡಗೋಡ ತಂದೆಯ ಸರಣಿ ಹೌದು ತಂದೆಯ ಸ್ಮರಣೆ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ವಯಸ್ಸಿಗೆ ಬಂದ ಟೈಮದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಏನಾಯ್ತು ಅಲ್ಲಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಒಂದು ಮಾತು ಕೇಳ್ತಾಳ ಏನತ್ತ ಕೇಳ್ತಾಳ ಮಾತ ಎಲ್ಲೋ ಅಮೋಘ ಸಿದ್ಧ ಅದು ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನ ಅಂತ ಹೇಳಿ ಹೌದ್ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಹೌದ್ ಕೇಳಿದವು. ಹೌದು ಅವಾಗ ಮಗ ಹೇಳ್ತಾನ, ಏನತ್ತ ಹೇಳ್ದವ ತಾಯಿ ಹರ ಮುನದ್ರ ಗುರು ಕಾಯ್ತಾನ, ಗುರು ಮುನದ್ರಿ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ, ಆಹಾ ನನಗ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿ ಹೇಳ್ತಾಳ. ಹೌದ್ ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬದಂಗ ಆಯ್ತು, ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗ ಆಯ್ತು. ಹೌದ್ ಹೊಟ್ಟೆನ ಕಳ್ ಕಿತ್ತಿ ಹಾ ನೆಲಕ್ಕೆ ಬಿದ್ದಂಗಾಯ್ತು. ಹೌದು ಅವಾಗ ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಹಾ ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ. ಇಡ್ತಾಳ ಎಂತ ಪರೀಕ್ಷೆ ಇಡ್ತಾಳ. ನಿನ್ನ ಗುರು ಹೆಚ್ಚಿನ ಹೊಂಟಿದೆ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನ ಹೊಂಟಿದೆ ಅಂದ ಬಳಕ, ಹಾ ನಿನ್ನ ತಂದೆಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರಿ ಆದ್ರ ಹೌದು ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವತ್ತೇಳಿ ಒಪ್ಪುಗತ್ತಿನ ಅಂತ ಹೇಳಿ ಹಾ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹೇಳಿದ್ರು. ಹೇಳ್ದ ಕಾಲಕ್ಕ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಹೇಳಿದ ಪ್ರಕಾರ ಹಾ ತಾಯಿಗೆ ನಿಂದೆ ಆಡಲಾರದೆ ತಾಯಿ ಮುಂದೆ ತಲೆ ತಗ್ಗಿಸಿ ಹಾ ತಂದೆ ಸೊಣೆ ಮಾಡ್ಕೊತ ಎಲ್ಲಿಗೆ ಬಂದ ಎಲ್ಲಿಗೆ ಬರ್ತಾನವ ಹೇಳ್ತೀನಿ ಕೇಳ. ಹೇಳುವ ತಂದೆಯ ಸರಣಿ
ಕಲಿ ಬಂದ ಹೌದು ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು ಎತ್ತಲ ಶರ್ಪ ಏನ್ ಮಾಡಿತ್ತು ಏನ್ ಮಾಡ್ತಿದ್ರಿಪ್ಪ ಕಲ್ಲಾಗಿ ಬಾಯಿ ಹೌದು ಅವಲಕ್ಕ ಕೂತಿತ್ತು ಹೌದ್ರಿಪ್ಪ ಹೌದು ಯಾಕೆ ಕಲ್ಲಾಗಿತ್ತು ಯಾಕ್ರಿಪ್ಪ ಕಣ್ಣು ಹೋಗಿ ಕಲ್ಲಾಗಿ ಹೌದು ಆ ನಾಗರ ಬಾವಿಗೆ ಅವಲಕ್ಕ ಕೂತಿತ್ತು ಹೌದ್ರಿಪ್ಪ ಅದೇ ನಾಗರ ಬಾವಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಹೇಳಿದ ಪ್ರಕಾರ ಶೀತಳ ತರ್ಲಾಕ ಬಿಂದಿಗೆ ಹಿಡ್ಕೊಂಡು ನಾಗರ ಬಾವಿಗೆ ಹೋಗಿದ್ದ ಹೌದು ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರಪ ಕೂತಿತ್ತು ಹೌದ್ರಿಪ್ಪ ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡಿದು ಬಾಯಿ ಒಳಗೆ ಇಳಿಬೇಕಂತಾನ ಹೌದಾ ಹಾವ ಅಡ್ಡಗಡ್ತು ಅಡುಗಾರಿಗಟ್ಲ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನುಷ್ಯನ ಒಳಗ ವಿಚಾರ ಮಾಡ್ಕೋತಾನ ಹೌದೌದು ನನಗ ಅಡ್ಡಗಟ್ಟದಪ್ಪ ಅಂತಂದ್ರ ನನ್ನ ಗುರುತು ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ರ ಮೋಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡು ಇದಕ್ಕೊಂದು ಏನೋ ಕೊರತೆ ಅದ ಅಂತ ಹೇಳಿ ತಿಳ್ಕೊಂಡು ಯೋಗಿನಾದ ಅಮೋಘ ಸಿದ್ದೇಶ್ವರ ಕರುಣೆ ಸಿಕ್ಕಂಡು ಕೊಟ್ಟ ಹೌದಾ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನಂತೆ ಸರ್ಪ ಶರಣಾಗಿ ಸೈಡ್ ಕೂತು ಹೌದ್ರಿಪ್ಪ ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗಿಳಿದ ಹೌದಾ ಬಾಯಿ ಒಳಗಿಳಿದು ಹೆಗಲಿ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಹೌದು ಹರಿ ಹೊಡೆದ ನೀರ್ ತುಂಬಬೇಕತ್ತಾನ ಅನ್ನೋದ್ರಾಗ ಏನೈತ್ರಿಪ್ಪ ಅಲ್ಲಿ ಏನಾಗ್ತದ ಹೇಳ್ತೀನಿ ಕೇಳು ಹೇರ್ಲ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನೆರಬೆತ್ತ ನಡೆದನು ನಿರ್ವಾಣ ಮಾಡಲು ಜಕಡಿಯಾರಿಗೆ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪ್ಪೆ ನೀರಿಗೆ ನೆರಬೆತ್ತ ನಡೆದನು ಆಶೀರ್ವಾದ ಮಾಡಲು ಜಕಡಿಯಾರಿಗೆ ಒಂದು ಮಾತಾ ಒಂದು ಮಾತಾ ಮರಳಿ ಕೆಳದ ಕೋನ ಉಳಿಯಬೇಕು ಕಡೆವರೆಗೆ ದಯ ತೋರು ದೇವ ನನ್ನ ಪಾಲಿಗೆ ಪರಿಯಂದ ಬಿದ್ದು ಕೇಳಿ ಪಾದಿಗೆ ಒಂದು ಮಾತಾ ಮತ್ತೊಂದು ಮಾತ ಮರಳಿ ಕೆಳದ ಕೋನ ಉಳಿಯಬೇಕು ಕಡೆವರೆಗೆ ದಯ ತೋರು ದೇವರ ಪಾಲಿಗೆ ಪರಿಯಂದ ಬಿದ್ದು ಕೇಳಿ ಪಾದಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಬಿಂದಿಗೆ ಹಿಡಿದು ನೀರು ತರಿ ಹೊಡೆದು ನೀರ್ ತುಂಬಬೇಕತ್ತಾನ ಎಟ್ ಗೌಳಿ ಮಾಡ್ಲಕತ್ತೀರೋ ತಮ್ಮ ಒಂದ್ ಸ್ವಲ್ಪ ಕೂತು ಕೇಳ್ರಿ ಗೌಳಿ ಮಾಡೋದ್ ದಿನ ಇರ್ತದ ಜಾನಪದ ಹಾಡ್ದಕ್ಕಾರ ಮಜಾ ಮಾಡೋದು ಇರ್ತದ ಒಟ್ಟಲ್ಲಿ ಹಾರ ಚಾಲು ಮಾಡಿದ್ರೆ ಈ ಕಡೆ ಬಟನ್ ಹೊಡೆದು ಬಿಡ್ತಾವ ಅಲ್ಲಿ ಮಾಡಿದವರು ದೇವ್ರ ಏನ್ ಮಾಡ್ಯಾನಂತದ್ ಇತಿಹಾಸ ಹೇಳ್ತಾವು ಎಲ್ಲರೂ ಮಜಾ ಮಾಡಕ್ ಬರ್ತಾರ ಖರೆ ವಿಸ್ತಾರ ಮಾಡಿ ಹೇಳೋರು ನಿಮ್ಗೆ ಯಾರು ಸಿಗಂಗಿಲ್ಲ ಹೌದ್ರಿ ಈಗೆಲ್ಲ ಡಾಂಬಿಕ ಬಂದ್ ಬಿಟ್ಟದ್ರಿ ಖರೆ ಖರೆ ಹಾವ್ ಆಡ್ಸೋರಿಗೆ ದಿನ ಇಲ್ಲಿಗ ಅರ್ಬಿ ಹಾವ್ ಆಡ್ಸೋರಿಗೆ ನಾಟಕ ನಡೆದದ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಶಾಂತತೆ ಕೂತ್ ಕಾಪಾಡ್ರಿ ನಾವ್ ಏನ್ ಹೇಳ್ತೀವಿ ಅನ್ನೋದು ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನಿಮ್ಗ ತಿಳಿತದ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಬಾಯಿ ಒಳಗಿಳದ ಹೌದ್ರಿಪ್ಪ ಹರಿ ಹೊಡೆದ ನೀರ್ ತುಂಬಬೇಕತ್ತಾನ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗೆ ನೆನಪಾಯ್ತು ಹೌದು ಏನ್ ಹೇಳಿದ ತಾಯಿ ಏನಪ್ಪ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ಹೌದು ನಿನ್ನ
ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಗೊಂಡು ಬಾ ಅಂದಿದ್ಳು ತಾಯಿ. ಹೌದು ನಾರ ತರಿ ಹೊಡೆದು ನೀರು ತುಂಬಟ್ಟೆಗೆ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು. ಹೌದು ಈ ನೀರು ಎಂಜಲದು. ಎಂಜಲ ನೀರು ಒಯ್ದು ನನ್ನ ಗುರುವಿನ ಸೇವಾ ಮಾಡಿದನಪ್ಪ ಅಂತಂದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ಅಂತ ಹೇಳಿ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹಳ್ಳಿ ಬಾಯಿ ಒಳಗೆ ಬರಿಕಿ ಬಾಯಿ ಒಳಗಿರುವಂತ ಜಕಣರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಅದ ಹಾವು ಕೂತಿತ್ತಲ್ಲ ಅಲ್ಲೇ ಕಣ್ಣು ತಗೊಂಡು ಹೌದು ಅದು ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಮರಳಿ ಮತ್ತೊಂದು ಮಾತು ಕೇಳ್ತು. ಏನತ್ತ ಏನ್ ಕೇಳ್ತಪ್ಪ ಅಂತಂದ್ರ ಏನ್ ಕೇಳ್ತದವ? ನನಗ ಕಣ್ಣು ಹೋಗಿ ಕಲ್ಲಾಗಿ ಕಾಲು ಕೂತಿದ್ದೆ. ನನಗ ದನ ಅಂದ್ರ ಗೊತ್ತಿಲ್ಲ, ಮನುಷ್ಯರಂದ್ರ ಗೊತ್ತಿಲ್ಲ, ಕಲ್ಲಂದ್ರ ಗೊತ್ತಿಲ್ಲ, ಮುಳ್ಳಂದ್ರ ಗೊತ್ತಿಲ್ಲ. ಹೌದು ತಂದೆ ನನಗ ಕರುಣಿಸಿ ಕಣ್ಣು ಕೊಟ್ಟು ನನ್ನ ಅಡವಿ ಅರಣ್ಯದಾಗ ಬಿಟ್ರ ನನ್ನ ಪರಿಸ್ಥಿತಿ ಹೆಂಗತ್ತೆ ತಿಳ್ಕೊಂಡು ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹಳ್ಳಿ ಮರಳಿ ಮತ್ತೊಂದು ಮಾತು ಕೇಳ್ತು. ಏನತ್ತ? ಅವಾಗ ಹಾವಿಗೆ ಹೇಳ್ತಾನೆ ಯೋಗಿನಾದ ಅಮೋಘ ಸಿದ್ದೇಶ್ವರ, ಏನಂತ ಹೇಳಿದವ? ನಿನಗ ಕಣ್ಣು ಕೊಟ್ಟು ಕರುಣಿಸಿ ಕಣ್ಣು ಕೊಟ್ಟು ನಿನಗ ಅಡವಿ ಅರಣ್ಯದಾಗ ಬಿಡಂಗಿಲ್ಲ. ನಿನಗೊಂದು ನಾಮ ಕೊಡ್ತೀನಿ, ಒಂದು ಶಾಜಾ ಕೊಡ್ತೀನಿ ಅಂತ ಹೇಳ್ದ. ಎಂತದ ನಾಮ? ಎಂತ ನಾಮ ಕೊಡ್ತಾನವ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಹೌದು ಹೌದು ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡಿನಲ್ಲಿರುವಂತ ಬಾಲ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ತವ್ರ ಮನಿಗೆ ಹಾಲಿರಬೇಕು, ಒಂದು ಗಂಡನ ಮನಿ ಒಳಗ್ ಹಾಲಿರಬೇಕು ಅನ್ನಂತ ಸ್ಯಾಜ ಮಾಡ್ದ. ಯಾರು? ಯೋಗಿನಾದ ಅಮೋಘ ಸಿದ್ದೇಶ್ವರ. ಅವಾಗ ಇಲ್ಲಿ ಕೂಡದಂತ ದೈವಕ್ಕೆ ನಿಮ್ಮ ಮನಿ ಮಗಳಾಗಿ ನಿಮಗೊಂದು ಮಾತು ಕೇಳೋದದ. ಏನ್ ಹೇಳಿದ್ರಿವ? ಯಾಕಪ್ಪ ಅಂತಂದ್ರ ಯಾಕ ಇಟ್ಟು ಮಳಿ ಬರ್ಲಕತ್ತದಂದ್ರು ಗಜ್ಜೆ ಕೂತಿರಪ್ಪ ಅಂತಂದ್ರ ಶಿವಸ್ಥಾನ ಮ್ಯಾಲ ನಿಮಗೆ ಎಷ್ಟು ಭಕ್ತಿ ಅದನಂತದು ಇವತ್ತು ಗೊತ್ತಾಗ್ಯದ. ಈ ಶಿವಸ್ಥಾನ ಸೇವಾದ ಮ್ಯಾಲ ಎಷ್ಟು ಭಕ್ತಿ ಇಟ್ಟು ಕೇಳತ್ತೀರಿ ನೋಡು. ಹಂಗೆ ನನ್ನ ತಾಯಿ ತಂದಿಗೆ ಒಂದು ಮಾತು ಹೇಳದ ನಾಡಗೌಡ. ಏನಂತ ಹೇಳದ್ರಿವ? ಈ ಊರು ಬಿಟ್ಟು ಬೇರೆ ಊರಿಗೆ ಯಾರ ಹೆಣ್ಣು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರಿ ಅಂದ್ರ ಅಕಸ್ಮಾತ್ ಮನಿ ಒಳಗ ತಾಯಿ ತಂದಿ ತೀರಿದ ಹೆಣ್ಣು ಮಗಳು ಇದ್ಳಂದ್ರ, ತಾಯಿ ತಂದೆ ತೀರಿದ ಹೆಣ್ಮಗಳು ಇದ್ಳು ಅಂದ್ರೆ ಏನ್ ಮಾಡ್ಬೇಕವ? ಪರದೇಶಿ ಮಗಳು ಇದ್ಳಂದ್ರ ಹೌದು ಮನಿ ಒಳಗ ಅಣ್ಣನ ಹೆಂಡತಿಯರೇ ಇರ್ಲಿ, ಹೌದು ತಂದಿ ಮಲತಾಯರೇ ಇರಲಿ, ವರ್ಷಕ್ಕೊಂದು ದಿವಸ ಮನಿ ಹೆಣ್ಣು ಮಗಳು ಬಾಗಿಲಿಗೆ ಬಂದಳಂದ್ರ ಹೌದು ನೀವೇನ್ ರೊಕ್ಕ ಕೊಡ್ಬ್ಯಾಡ್ರಿ, ರೂಪಾಯಿ ಕೊಡ್ಬ್ಯಾಡ್ರಿ, ಸೀರೆ ಉಡಿಸ್ಬ್ಯಾಡ್ರಿ, ಜಂಪರ್ ಕೊಡ್ಬ್ಯಾಡ್ರಿ, ಏನು ಕೊಡ್ಬೇಡ್ರಿ, ಹಂಗೆ ಹೊಳ್ಳಿ ಹಚ್ಕೊಟ್ಟು ಬಿಡ್ರಿ. ಏಯ್ ಈಗ ನಿಮ್ಮಂತವ್ರು ಬಂದಿರಿ ಅಂದ್ರೆ ಇಂಥ ಕಾಲ ಚಾಲ್ತಿಗೆ ಎಂತ ಕಾಲವ? ಇದು ನಿಮ್ಗೆ ಹೇಳತ್ತೀನಿ, ಒಂಜಾರ ತಲೆಯಾಗ ಹೋಗ್ಲಿ. ಸೀರೆ ಕೊಡ್ಬ್ಯಾಡ್ರಿ, ಜಂಪರ್ ಉಡಿಸ್ಬ್ಯಾಡ್ರಿ, ಬಂಗಾರ ಹಾಕಬ್ಯಾಡ್ರಿ, ಬೆಳ್ಳಿ ಹಾಕಬ್ಯಾಡ್ರಿ. ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ಇದ್ದಟ ಆಸ್ತಿ ಹಚ್ಚಿ ಬಿಡ್ರಿ. ಬಾಕಲತನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗ್ ಕರೆದ್ರಂದ್ರ ಸ್ವರ್ಗರಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ. ಇವಾಗ ಸಬದಾ ಕೈ ಅಂತ ಹೇಳದ ನಾಡಗೌಡ ಓರ್ವ. ಈ ಮಾತ ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಮತ್ತೆ ಯಾರಿಗ ಅರ್ಥ ಆಗ್ತದೇವ? ಯಾರು ತಾಯಿ ತಂದೆ ತೀರಿ ಹೋಗಿದ ಹೆಣ್ಣು ಮಕ್ಕಳು ಇರ್ತಾರ ನೋಡು. ಹೌದು ಹೌದು ತಾಯಿ ತಂದೆ ತೀರ್ಕೊಂಡಂತವ್ರು ಯಾವರ ಹಬ್ಬ ಬಂದು ಅಂದ್ರ ಅವ್ರ ಮನಿ ದಾರಿ ಕೈಲಕತ್ತಿರ್ತಾರ ನೋಡು, ಪರದೇಶಿ ಮಕ್ಕಳು. ಅಂತ ಹೆಣ್ಣು ಮಕ್ಕಳಿಗೆ ಅರ್ಥ ಆಗ್ತದ. ಇದು ಎಲ್ಲರಿಗೂ ಅರ್ಥ ಆಗಲಾರ ಮಾತ. ಯಾಕಪ್ಪ ಅಂತಂದ್ರ ಹೌದು ಹೆಣ್ಣು ಮಕ್ಕಳು ತವ್ರ ಮನಿ ಒಳಗಿದ್ರ ಎಂತ ಮರ್ಯಾದೆ ಸಿಗ್ತದ, ಎಂತದಿವ? ಗಂಡನ ಮನಿ ಒಳಗಿದ್ರ ಅಂತದ ಕಿಮ್ಮತ್ತು ಸಿಗ್ತದ. ಎಂತದು? ಗಂಡನ ಮನಿ ಒಳಗೆ ನಿಂತು ಸಂಸಾರ ಮಾಡಿದ್ರಪ್ಪ ಅಂತಂದ್ರ ನಿಮಗ ಬೆಲೆ ಕಟ್ಲಾರಂತದು ಹೆಸರು ಸಿಗ್ತದ. ಗಂಡನ ಬಿಟ್ಟು ತವ್ರ ಮನೆಗೆ ಬಂದ್ರಿ ಅಂದ್ರ ಬಿದ್ದು ಗಾಡಿಕಿತ್ತ ಕನಿಷ್ಠ ಅಕ್ಕದ ಬಾಳೆ. ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಎಲ್ಲಿದ್ದು ಬಾಳೆ ಮಾಡ್ಬೇಕ ಅಲ್ಲೇ ನಿಂತು ಬಾಳೆ ಮಾಡ್ಬೇಕ ನಾಡಗೌಡ. ಈಗ ತಾಯಿ ತಂದಿ ತೀರಿ ಹೋಗಿದ್ರಂದ್ರ ವರ್ಷಕ್ಕೊಂದು ದಿವಸ ಮಗಳು ಮನೆಗೆ ಬಂದಳಂದ್ರ ದಯವಿಟ್ಟು ಯಾರೇ ಇರ್ಲ್ಯಾಕ ಒಂದು ಚೆರಿಗೆ ನೀರು ಕೊಟ್ಟು ನೀವು ಒಳಗ್ ಕರೆದ್ರಿ ಅಂದ್ರ ಹೆಣ್ಣು ಮಗಳು ನಿಮ್ಮ ಮನಿ ಬೇಳೆ ಹಂದ್ರಿ ಏರ್ಲಿ ಅಂತ ಹೇಳಿ ಹರಕಿ ಬರ್ತದ. ಯಾಕಂದ್ರ ನಾಡಗೌಡ ಯಾಕ್ರಿ ಗಂಡನ ಮನಿ ಒಳಗ ತುಪ್ಪ ತಿಂದ್ರು
ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದ್ರು ಹಾ ಹಾ ಗಂಡನ ಮನಿ ಒಳಗ ವರ್ಣ ಮಾಡಿ ಹೇಳ್ತದ ಹೆಣ್ಣ ಏನತ್ತ ಇವು ರೊಕ್ಕ ನನ್ನ ಗಂಡನ ಮನೆನೇ ಒಯ್ದು ಹಾ ತವ್ರ ಮನಿಗ್ ಹೋಗಾಕಾರ ಒಂದ್ ಸೀರೆ ಒಂದ್ ಜಂಪರ್ ತಗೊಂಡ್ ಹೋಗಿ ಮೋದಿ ರೊಕ್ಕ ಗೊಳೆ ಮಾಡಿ ಅಲ್ಲಿ ತವ್ರ ಮನ್ಯಾಗ ಇಟ್ಟು ಹೌದು ಅಲ್ಲಿ ಅಣ್ಣನ ಹೆಂಡತಿ ಏನೋ ಕೊಟ್ಟಿರ್ಲಿ ಖರೆ ಹೌದು ನನ್ನ ಅಣ್ಣನ ಹೆಂಡತಿ ಹೋಳಿಗೆ ಮಾಡಿದ್ರು ತುಪ್ಪ ಮಾಡಿದ್ರು ಹಾಲ ತುಪ್ಪ ಹೋಳಿಗೆ ನಾನು ಉಣಿಸಿ ಖಂಡಾಪಟ್ಟಿ ಕಾಳಜಿ ಮಾಡಿ ಸೀರೆ ಉಡಿಸಿ ಬಳಿ ತೊಡಿಸಿ ಇಲ್ಲಿ ತನನು ಬಂದು ನನಗ ಅಣ್ಣ ತಂಗಿ ಬಿಟ್ಟು ಹೋಗ್ಯಾರ ಅಂತ ಹೇಳಿ ತಿಳ್ಕೊಂಡು ಹಾ ಆಶೀರ್ವಾದ ಮಾಡ್ತಾರ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆಗ್ತದವ ಎಲ್ಲ ಒಬ್ರಿಗೆ ಅರ್ಥ ಆಗ್ತದ ಹೌದ್ ಅದಕ್ಕ ಹಾ. ಅಮೋಘ ಸಿದ್ಧ ಹಾವಿಗೆ ಎಂತದ ಸೆಜ ಕೊಟ್ಟ ಅಂತ ಚಾಜ ಕೊಟ್ಟ ನಾಮ ಎಂತದಿತ್ತ ಹೇಳ್ರಿವಾ ಹೇಳ್ತೀನಿ ಕೇಳು ಹೇಳ್ರಿ ನಾಗರ ಪಂಚಮಿ ಹಬ್ಬ ಒಟ್ಟಿಸಿ ಹೇಳೋಣ ಅಮ್ಮಗೆ ಹಾವಿಗೆ ನಾಡ್ಯಾನ ನರರ ಭಗತವರಾದ ಹಾಲೆರ್ಗಾರ ಪಪ್ಪಾದ ಖುಷಿಯಾಗಿ ನಾಗರ ಪಂಚಮಿ ಹಬ್ಬ ಒಟ್ಟಿಸಿ ಹೇಳೋಣ ಅಮ್ಮಗೆ ಹಾವಿಗೆ ನಾಡ್ಯಾನ ನರರ ಭಗತವರಾದ ಹಾಲೆರ್ಗಾರ ಪಪ್ಪಾದ ಖುಷಿಯಾಗಿ ದೇಶದೊಳಗಯನ ದೇಶದೊಳಗಯನ ಕಾಸಕೊಳ್ಳೋರ್ಗೆ ಹೊರ ಜಾಯಿ ರಾಜವ ಹಾಡಿಕೆಗೆ ಅದೇ ಅವರ ಚಿಂತನೆಗಳ ದಾರೋಲೆ ಹಣ ಕಾಲ ಜೀವನ ಬರುವ ಶಿಸ್ತಾಗಿವೆ ಧನ